ನೀನೇನಮ್ಮ ಇಲ್ಲಿ? ಅದು ಅಜ್ಜಿ ತಾತ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ. ಈ ಮನೆಯಲ್ಲಿ ಈ ಮದ್ವೆ ಆಗ್ತಿರೋದಕ್ಕೆ ಇಷ್ಟೆಲ್ಲ ಸಂಭ್ರಮಕ್ಕೆ ನೀವೇ ಕಾರಣ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮ ಹತ್ರನೇ ಮಾತಾಡೋದು ಸರಿ ಅಂತ ಬಂದೆ. ನನ್ನ ಹತ್ರ ಮಾತಾಡೋದಾ? ಅಂಥದ್ದೇನಿದೆ? ಅದು ಈ ಫೋನಲ್ಲಿ ತೆಗ್ದಿರೋ ವಿಡಿಯೋಗಳೆಲ್ಲ ಎಲ್ಲಿರುತ್ತೆ? ಅದಾ, ಅದು ಗ್ಯಾಲರಿ ಅಂತ ಇರುತ್ತೆ, ಅದರಲ್ಲೇ ಸೇವ್ ಆಗಿರುತ್ತೆ ಅಷ್ಟೇ. ನಾ ಕೊಡಿಲಿ ನೋಡು, ಲಾಸ್ಟಿಗೆ ತೆಗಿತೀಯಲ್ಲ ಆ ವಿಡಿಯೋ ಮೊದಲಲ್ಲಿರುತ್ತೆ. ಏನಿದೆ ಇದರಲ್ಲಿ? ಏನಾಯ್ತು ಸರ್? ವಿಡಿಯೋ ಓಪನ್ ಆಯ್ತಾ? ಹೇಳಿ ಸರ್, ಏನಾಯ್ತು? ಏನಿಲ್ಲಮ್ಮ, ಅದು ಅಜ್ಜಿ ಕರೀತಾ ಇದ್ದಾರೆ, ಅದೇನಂತ ಕೇಳು. ಹೌದಾ? ನನಗೇನು ಕೇಳಿಸ್ಲಿಲ್ಲ. ಕರೆದ್ರು. ಸರಿ. ಈ ಧೀರಜ್ಗೆ ಎಷ್ಟು ಸಲ ಹೇಳಿದ್ದೀನಿ ಡೀಸೆಂಟ್ ಆಗಿರುವಂತ. ಈ ಬಲ ಯಾವತ್ತಿದ್ರೂ ಧೊಂಕೆ. ಈಗ ಇವ್ರು ಮಾಡಿರೋ ಕಚರ ಕೆಲಸನ ಲಡ್ಡು ಬೇರೆ ನೋಡಿದಳೆ, ರೆಕಾರ್ಡ್ ಬೇರೆ ಮಾಡ್ಕೊಂಡಿದ್ದಾಳೆ. ಹೋಯ್ತು, ಎಲ್ಲ ಹಾಳಾಗೋಯ್ತು. ಏಟ್ ಮೇಲೆ ಏಟ್ ಕೊಡಬೇಕು ಅಂದ್ಕೊಂಡಿರೋ ನನ್ನ ಒಂದೇ ಸಲ ಸಮಾಧಿ ಮಾಡುವ ಕಾಣಿಸಿದಾಳೆ ಈ ಲಡ್ಡು. ಸರ್, ಅಜ್ಜಿಗೆ ಮಾತ್ರ ಕೊಡೋದು ಮರ್ತೋಗಿತ್ತು. ವಿಡಿಯೋ ಸಿಕ್ತಾ? ಇದರಲ್ಲಿ ಏನು ಇಲ್ವಲ್ಲಮ್ಮ? ಸರ್, ಏನ್ ಹೇಳ್ತಿದ್ದೀರಾ? ಇದ್ರಲ್ಲಿ ವಿಡಿಯೋ ಇತ್ತು, ನಾನೇ ತೆಗ್ದಿದ್ದೀನಿ. ಅಲ್ಲ, ನಾನು ನಿನ್ನ ಫೋನ್ನ ನೋಡಲಿಲ್ಲ. ಅದು ಬೇರೆಯವ್ರ ಫೋನ್ನ ಚೆಕ್ ಮಾಡೋದು ನನಗೆ ಅಭ್ಯಾಸ ಇಲ್ಲ. ಅದರಲ್ಲೂ ಹೆಣ್ಮಕ್ಳು ಫೋನ್ ನೋಡೋ ದುರಭ್ಯಾಸ ನನಗೆ ಇಲ್ವೇ ಇಲ್ಲ. ಆ ಗ್ಯಾಲರಿ ಓಪನ್ ಆಗಿದೆ, ಅದೇನು ಅಂತ ನೀನೇ ಚೆಕ್ ಮಾಡು. ಸರ್, ಇದ್ರಲ್ಲಿ ನಾನು ರೆಕಾರ್ಡ್ ಮಾಡಿರೋದು ಯಾವುದೂ ಇಲ್ವಲ್ಲ?